ಜಗವ ಮೆಚ್ಚಿಸಲೊರಟರೆ ಹುಚ್ಚನಾಗುವೆ ಎಚ್ಚರ. ಮೆಚ್ಚಿಸುವುದಿದ್ದರೆ ಮೆಚ್ಚಿಸು ಜಗದೊಡೆಯನ. ಈ ಜಗತ್ತೇನಾರ ಮೆಚ್ಚುಕ್ ಹೊರಟ್ರೆ ಹುಚ್ಚರ ಆಗ್ಬಿಡ್ತೀವಿ ನಾವು. ಯಾರನ್ನೂ ಬಿಡಲ್ಲ. ಯಾಕಂದ್ರೆ ಅಂಗಡಿ ತಾ ಕೂತ್ಕೊಂಡ್ ಬೀಡಿ ಸೇತ್ಕೊಂಡ್ ಪ್ರಧಾನ ಮಂತ್ರಿ ಬೈತಾರ ಪುಣ್ಯಾತ್ಮರು. ನರಿಕತೆ ಮಾಡೋರು ಬೂಟಾರೋ ಮಡಾಧಿಪತಿಗಳು ಬೂಟಾರೋ ಯಾರನ್ನೂ ಬಿಡಲ್ಲ. ವಿಷಯ ಪೂರ್ತಿ ಗೊತ್ತಿದ್ದು ಹೋದ್ರೆ ಪರವಾಗಿಲ್ಲ, ಏನೂ ಗೊತ್ತಿಲ್ಲದೆ ಬೈದು ಸುಮ್ಮನೆ ಅವನ್ ಸರಿ ಇಲ್ಲ ಅಂತೀವಿ. ಅವ್ರು ಹಂಗಂದ್ರಲ್ಲ, ಎಲ್ರೂ ಕೈಲೂ ಸರಿ ಅನ್ಸ್ಕೋಬೇಕು ಅಂತ ಏನಾರ ಹೊರಟ್ರೆ ಮೂರ್ಖತನ ಅದು. ಯಾರೋ ಒಬ್ಬಂಗೆ ತುರುಗ್ನೂರವ್ರಿಗೆ ಅನ್ನಿಸ್ತಂತೆ, ತುರುಗ್ನೂರವನಿಗೆ ಇಡೀ ಊರವ್ರ ಕೈಲಿ ನಾವು ಒಳ್ಳೇನು ಅನ್ಸ್ಕೋಬೇಕು, ಏನ್ ಮಾಡಾನೆ ಅಂತ. ಅದಕ್ಕೆ ಅವನು ಒಬ್ಬ ಸ್ನೇಹಿತನ ಕೇಳ್ದ, ಇಡೀ ಊರ್ ಜನವೆಲ್ಲ ನನ್ನ ಹೊಗಳ್ಬೇಕಣೋ, ಏನ್ ಮಾಡಣ ಹೇಳು ಅಂತ. ಆ ಸ್ನೇಹಿತ ಒಂದು ಉಪಾಯ ಹೇಳ್ಕೊಟ್ಟ ಅವನಿಗೆ. ನೋಡು, ನಾನು ಹೇಳ್ದಂಗೆ ಮಾಡು, ನೀನು ಇಡೀ ಊರೆಲ್ಲ ನೀನು ಹೊಗಳುತ್ತದೆ. ಏನ್ ಮಾಡಣ ಹೇಳು. ಏನಿಲ್ಲಪ್ಪ, ನೀ ಸ್ಕೂಲ್ ಕಟ್ಟಿಸ್ತೆ, ಬಸ್ ಸ್ಟ್ಯಾಂಡ್ ಕಟ್ಟಿಸ್ತೆ, ದೇವಸ್ಥಾನ ಕಟ್ಟಿಸ್ತೆ ಅಂದ್ರೆ ಹೊಗಳುದಿಲ್ಲ. ಅವ್ರವ್ರ ಕೈಗೆ ಕಾಸು ಕೊಟ್ಬಿಡು. ಎಷ್ಟು ಕೊಡನೆ ಅಂದ. 500,000 ಕೊಟ್ರೆ ಹೊಗಳುದಿಲ್ಲ, 10,000 ಕೊಡ್ಬೇಕು. ಒಂದೊಂದು ಮನೆಗೆ 10,000 ಕೊಡ್ಬೇಕು. 20-25 ಲಕ್ಷ ಬೇಕಾಯ್ತದಲ್ಲಪ್ಪ ಅಂದ. ಅಪ್ಪ ನೀನು ಒಳ್ಳೆನೂ ಅನ್ಸ್ಕೋಬೇಕಾದ್ರೆ ದುಡ್ಡು ಕೊಟ್ರೆ ಕಣೋ ಅಂದ. ಆ ದಣ ಬಾರ ಹೋದ್ರು ಆಯ್ತದ, ಬನ್ನೂರಲ್ಲಿ ಸೈಟ್ ಅದೇ ಮಾರೇ ಬಿಡ್ತೀನಿ ಅಂದ. ಮಾರ್ಬಿಡೋದಾಗೆ ಅಂದ ಅವನು. ಸೈಟ್ ಮಾರ್ಬಿಟ್ಟು ದುಡ್ಡು ತಂದ. ನಾಳೆ ಬೆಳಿಗ್ಗೆ ಹಬ್ಬ ಊರಲ್ಲಿ, ಊರು ಸುತ್ತ ಬತ್ತವನೆ. ನಮಸ್ಕಾರ ಅಣ್ಣ ಅನ್ನೋದು 10,000 ರೂಪಾಯಿ ಕೈ ಕೊಡೋದು. ಇದ್ಯಾಕಪ್ಪ ಅಂದ್ರು ಕೆಲವರು. ಅಣ್ಣ ಏನೋ ನನ್ನ ಸಂತೋಷಕ್ಕೆ, ಏನೋ ನಾ ಸಂಪಾದನೆ ಮಾಡೋದು ನಮ್ಮ ಊರಿಗೆಲ್ಲ ಕೊಡಬೇಕು ಅನ್ನಿಸ್ತು, ಕೊಡ್ತಾವನೆ ಅಣ್ಣ, ತಗೊಳ್ಳಿ ಅಣ್ಣ ಅಂತ. ಕೆಲವ್ರು ಆಯ್ತು ಬಿಡಪ್ಪ ದೇವ್ರ ಒಳ್ಳೇದು ಮಾಡಲಿ ಅಂತ ಈಸ್ ಮಾಡಿಕೊಂಡ್ರು. ಕೆಲವ್ರು ಅಲ್ಲೂ ಕಾಳು ನನ್ನ ಮಕ್ಕಳು, ನಾನು ಹಿಂಗೆಲ್ಲ ಮುಟ್ಟುದಿಲ್ಲ, ನನ್ನ ಹೆಂಡತಿ ಕೈ ಕೊಟ್ಬಿಡು ಅಂದ್ರು. ಎಂಥ ಧರ್ಮಾತ್ಮರು ಹುಟ್ಟವ್ರೆ ಅಂದರೆ, ಈ ಎಲೆಕ್ಷನ್ ಅವ್ರು ದುಡ್ಡು ತಗೋದ್ರೆ ಹಂಗಂತಾರೆ. ನಾನು ಮುಟ್ಟಲ್ಲ, ನನ್ನ ಹೆಂಡತಿ ಕೈ ಕೊಟ್ಟು ಅಲ್ಲೋ ಕೊಟ್ಮೇಲೆ ಇಸ್ಕೊಲ್ ನೀವು ಪುಣ್ಯಾತ್ಮ. ಇಸ್ಕೊಂಡವನಿಗಿಂಟು ದೊಡ್ಡ ಕಳ್ಳ ಅವನು. ಇಡೀ ಊರಿಗೆಲ್ಲ 10,000 ಹಂಚಕಂಡ್ರಿ. ಎಲ್ಲಕ ಹಂಚ್ಬಿಟ್ಟು ಬೆಳಗ್ಗೆ ಎದ್ದು ಇನ್ನು ಊರಿಗೆಲ್ಲ ದುಡ್ಡು ಹಂಚಿವನಿ. ಹೊಗಳದೆ ಇದ್ದಾರೆ ಅಲ್ಲೆಲ್ಲ. ಏನು ತುರುಗ್ನೂರು ಬೀದಿಲು ಒಯ್ತಾವನೆ ಆ ಹೆಂಗಸರು. ಅಯ್ಯೋ ಅಯ್ಯವ್ವ ಧರ್ಮಾತ್ಮ ಕಣವ, ಯಾವ ತಾಯಿ ಎತ್ ಮಗನಪ್ಪ ನೀನು. ಕಿತ್ಕತಿನೂ ಕಾಲದಲ್ಲಿ 10,000 ಕೊಟ್ಟಲ್ಲ ಪುಣ್ಯಾತ್ಮ. ದೇವ್ರು ಒಂದು ಭಾಗ, ನೀನೊಂದು ಭಾಗ ಕಣಪ್ಪ, ನೀ ಚೆನ್ನಾಗಿರ್ಬೇಕನಪ್ಪ, ನೀ ಚೆನ್ನಾಗಿರ್ಬೇಕನಪ್ಪ ಅಂದ್ರು. ಆಹಾ, ಏನು ಹೊಗಳಿಕೆ ಕೇಳಕಂಡು ಹೋಯ್ತಿದ್ದ. ಆನಂದ ಆಗ್ಬಿಡ್ತವನಿಗೆ, ತುಂಬಾ ಸಂತೋಷ ಆಗೋಯ್ತವನಿಗೆ. ಆ ಸ್ನೇಹಿತರ ಹತ್ರ ಬಂದು ಹೇಳ್ದ, ನೋಡ್ದ ಹೆಂಗ್ ಹೊಗಳಿದ್ರು ಅಂದ. ಇನ್ನೊಬ್ಬ ಫ್ರೆಂಡ್ ಅಂದ, ನೋಡಪ್ಪ ನೀನೇನು ಕೊಟ್ಟಿದ್ರು ಮುಂಚೆರು ಹೊಗಳಿದ್ರು ಕೇಳಿಸ್ಕೊಂಡೆ, ಇಂಚರ್ ಕೇಳಿಸ್ಕೋಬೇಕು ನೀನು ಜನೇನಂದರು ಅಂತ ಗೊತ್ತಾಯ್ತದೆ ಅಂದ. ಹಂಗಂದ್ರೆ ಅವ್ರ ಮುಂಚೆ ಓಡಾಡಬೇಡ, ಅವ್ರು ಕಾಣ್ತಿರೋ ಜಾಗದಲ್ಲಿ ನಿಂತ್ಕೋ, ಅವ್ರೇನ್ ಮಾತಾಡ್ತಾರೆ ಕೇಳಿಸ್ಕೊ ಅಂದ. ಅಲ್ಲಿ ನೋಡ್ದ, ಹೋಟ್ಲ್ ಹತ್ರ ಟೀ ಕುಡಿತಿದ್ರು 4 ಜನ. ಹೋಗಿ ಪೆಟ್ಟಿ ಅಂಗಡಿ ಇಂಚರ ಔತ್ಕೊಂಡ್ ಕೂತ್ಕೊಬಿಟ್ಟ ಅವನು. ಅಲ್ಲೊಬ್ಬ ಶುರು ಮಾಡ್ದಲ್ಲೋ, ನೆನ್ನೆ ಇಟ್ಕಿದಂಗೆ ಆ ಮರಿಗೋಡನ ಮಗ 10,000 ಕೊಟ್ನಲ್ಲ, ಕಳ್ಳನ ಮಗ ಎಲ್ಲಿ ತಂದಿರ್ಬೋದು ಅಂದ ಅವನು. ಇವನು ಅನ್ಕಂಡ, ನಮ್ಮ ಅಪ್ಪನ ಮನೆ ಸೈಟ ಮಾರ್ಬಿಟ್ಟು ನಾ ತಾನೆ ಕಳ್ಳನ ಮಗ ಅಂತವನಲ್ಲಿ ಇವನು ಅಂದ. ಸುಮ್ಮನೆ ಟೀ ಕುಡಿಯೋ, ಅವ್ರ ತಾತ ನಾ 3ನೇ ಅರ್ಧ ಹಾಳು ಮಾಡಿದಾಕ ನಾ ಕಳ್ಳನ ಮಗ ಕೊಡ್ತಾನೆ ಅಂದವನು. ನಮ್ಮ ತಾತ ಯಾವಾಗ ಹಾಳು ಮಾಡಿದ್ನಪ್ಪ, ಎಂತ ಮಾತು ಅಂದ್ಬಿಟ್ನೋ. ನೊಂದ್ಕ ಬಂದ್ಬಿಟ್ಟ ಕಣ್ಣೀರು ಹಾಕೊಂಡು. ಅವಯ್ಯ ಹಿಂಗಂದ ಕಣೋ ಅಂದ. ಅವನ ಹಂಗನ್ನ, ಅವನ ಅಕ್ಕಡ್ ಬಿಡು. ಅಲ್ಲೋಡು, ಅಲ್ಲೊಂದು 4 ಜನ ಹೆಣ್ಮಕ್ಳು ಆ ಮನೆ ಜಗಲಿ ಕಟ್ಟೆ ಮೇಲೆ ಕೂತ್ಕ ಏನೋ ಮಾಡ್ತಾವ್ರು ನೋಡಲ್ಲಿ. ಅಲ್ಲೋಗಿ ಗೋಡೆ ಬರಲಿ ನಿಂತ್ಕೊ, ಅವ್ರೇನಾದ್ರು ಕೇಳಿಸ್ಕೊ ಅಂದ. ಆ ಜಗಲಿ ಕಟ್ಟೆ ಮೇಲೆಲ್ಲ ಅಕ್ಕಿಯವರಾಗಿನೋ ಏನೋ ಸೋಸ್ತಾ ಕ್ಲೀನ್ ಮಾಡ್ತಾ ಕೂತಿದ್ರು. ಏನೋ ಗೋಡೆ ಮೇಲೆ ನಿಂತ್ಕೊಂಡ. ಅಲ್ಲೊಬ್ಳು ಶುರು ಮಾಡ್ಲು, ಸಾಕಾಕ ಅವಣ್ಣ ಎತ್ಕಿದಂಗೆ 10,000 ಕೊಟ್ನಲ್ಲ, ನಂಗೇನೋ ಅನುಮಾನ, ಯಾರವ ಕೊಟ್ಟಾರ ಹಂಗೆ, ನಂಗೆ ಯಾಕೋ ಅನುಮಾನ ಅಂದ್ಲು. ಈಸ್ಕೊಂಡವಳೆ. ಅಯ್ಯೋ ದೇವರಂತೆ ಮನ್ಸ ಹೋಗಪ್ಪ ಅಂದ್ಬಿಟ್ಟು ಈಗ ಅನುಮಾನ ಬಂದಿದೆ ಮಧ್ಯಾಹ್ನದಲ್ಲಿ, ನಡು ಮಧ್ಯಾಹ್ನದಲ್ಲಿ. ಅದಕ್ಕೆ ಇನ್ನೊಬ್ಳು ಅಂದ್ಲು, ಗೌರ್ಮೆಂಟಿಂದ 1 ಲಕ್ಷ ಬಂದಿತ್ತಂತೆ, 99 ನುಂಗ್ಬಿಟ್ಟು 10 ಕೊಟ್ಟವನೇ ಅಂದ್ಲು ಅವಳು.
ಎಂತ ಹುಚ್ಚ ಕೆಲಸ ಮಾಡ್ಕಣ್ಣಪ್ಪ. ನಾವೇನಾರು ಒಳ್ಳೇದ್ ಮಾಡು ಕೊಟ್ರೆ ಅನುಮಾನ ಬಂದ್ಬಿಡ್ತದೆ ಕೆಲವ್ರಿಗೆ. ಇದು ದೊಡ್ಡ ಸಮಸ್ಯೆ ಈಗ. ನಾ ದೇವಸ್ಥಾನಕ್ಕೆ 5 ಲಕ್ಷ ಹಾಕ್ತೀನಿ ಅಂದ್ರೆ ಹೆಂಗಾಗ್ತಾ, ಯಾಕೆ ತಂದ, ಎಲ್ ತಂದ ಹುಡ್ಕಾಡಾಕ್ಬಿಡ್ತಾರೆ. ಬೆಳಗೂ ನಿಂತು ಬರುದಿಲ್ಲ ಅವ್ರಿಗೆ. ಏನಾದ್ರು ಸಿಕ್ಕದ ತಪ್ಪು ಅಂತ ಹುಡ್ಕೋಕ್ ಶುರುವಾದ್ರು. ನೋಡಿ, ನಿಜವಾಗಿಯೂ ಧರ್ಮ ಕಾರ್ಯ ಮಾಡಬೇಕಾದ್ರೆ ಧರ್ಮದ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ರೆ ಒಳ್ಳೇದು. 12 ಜನ ಹಾಳು ಮಾಡಿ 12 ಮನೆಗೆ ನೆಮ್ಮದಿ ಹಾಳು ಮಾಡಿ ಯಾವುದೋ ಒಬ್ರಿಗೆ ಸಂತೋಷ ಕೊಟ್ಟೆ, ಒಬ್ರಿಗೆ ಧರ್ಮ ಮಾಡ್ಬಿಟ್ಟೆ, ಪರ ಮಾಡಿದಾಗ ಅಕ್ಕಿ ಕೊಡಿಸ್ಬಿಟ್ಟೆ ಅಂದ್ರೆ ಒಳ್ಳೇದಾಗಲ್ಲ. ಅದು ಸಮಾಜ ಸೇವೆ ಅಂದ್ರೆ ಸಮಾಜದ ಸರ್ವರಿಗೂ ಹಿತ ಬಯಸೋನು ಸಮಾಜ ಸೇವಕ ಆಗ್ತಾನೆ. ಈಗೇನಾಗದೆ ಅಂದ್ರೆ ಎಲ್ಲೋ ಸೇರ್ಕೊಂಡು ಅನಾಚಾರ ಮಾಡಿ, ಯಾರಿಗೋ ಅನ್ಯಾಯ ಮಾಡಿ, ಎಲ್ಲೋ ದುಡ್ಡು ಹೊಡ್ಕ ಬಂದು ಊರಿಗೆ ಹಂಚ್ಬಿಟ್ರೆ ನೀ ಸಮಾಜ ಸೇವಕ ಅಂತ ಒಪ್ಕೋತೀವಿ. ಅಲ್ಲ, ನಾವೇನೋ ಒಪ್ಕೋತೀವಿ, ವಿಧಿ ಇಲ್ಲ, ಒಪ್ಲೇಬೇಕು, ಏನೋ ಬೈಕಾದ ಒಪ್ಕೊಂಡು. ಆದ್ರೆ ಮಹಾಲಿಂಗೇಶ್ವರ ಒಪ್ಕೋಬೇಕಲ್ಲ, ಶ್ರೀ ಮಹಾಲಿಂಗೇಶ್ವರ ರಾಕಸಮ್ಮ ಒಪ್ಕೋಬೇಕಲ್ಲ, ಚೌಡೇಶ್ವರಿ ಒಪ್ಕೋಬೇಕಲ್ಲ. ಅದಕ್ಕೆ ಯಾವತ್ತೂ ಕೂಡ ಬಂಧುಗಳೇ, ಅಲ್ಲ ಮೆಚ್ಚೋಕೆ ಅಂತ ಹೊರಟ್ರೆ ಭಗವಂತ ಮೆಚ್ಚುವಂತ ಕೆಲಸ ಮಾಡುವ. ಇಡೀ ಗ್ರಾಮ ನನ್ನ ಹೊಗಳಬೇಕು, ಜನ ಎಲ್ಲ ಹೊಗಳಬೇಕು ಅಂದ್ರೆ ತಪ್ಪಾಗುತ್ತೆ. ಅದು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಯದ್ಭಾವಂ ತದ್ಭವತಿ ಆಗ್ಲಿಕ್ಕೆ ಸಾಧ್ಯ. ಎಲ್ರಿಗೂ ನಮಸ್ತೆ. ಇದೇ ತರ ಮನೋರಂಜನೆ ಕಾಮಿಡಿ ವಿಡಿಯೋಗಳಿಗಾಗಿ ರವಿ ಮಂಡ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಾವು ಯಾವುದೇ ಕಾಮಿಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆಯೇ ನನ್ನ ಚಾನಲ್ನಲ್ಲಿ ತುಂಬ ವಿಡಿಯೋಗಳು ಇದೆ, ನೋಡಿ ಎಂಜಾಯ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.